ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ. ನಾನು ಸ್ನೇಹಶ್ರೀ ಹೆಗ್ಡೆ. ಸಂಗ್ರಾಮದ ಕಥೆಗಳು ಎಂಬ ಪುಸ್ತಕದಿಂದ ಆರಿಸಿದ ಇನ್ನೊಂದು ಕಥೆನ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಸಂಗ್ರಾಮಕ್ಕಿಳಿದ ಧೀರ ದೇಸಾಯಿ. ಧಿಕ್ಕಾರ ಧಿಕ್ಕಾರ, ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ, ಉಪ್ಪು ನಮ್ಮದು ನೆಲ ನಮ್ಮದು, ಭಾರತ್ ಮಾತಾ ಕಿ ಜೈ ಎಂದು 1932 ಸಮಯದಲ್ಲಿ ಉಕ ಹಟ್ಟಿಕೆರೆಯಲ್ಲೇ ಒಂದು ಬಾಲಕರ ಗುಂಪೊಂದು ಧ್ವಜ ಹಿಡ್ಕೊಂಡು ಸತ್ಯಾಗ್ರಹ ಮಾಡ್ತಿತ್ತಂತೆ. ಇವರೆಲ್ಲ ಯಾರು ಅನ್ಕೊಂಡಿದ್ದೀರಾ? ಪ್ರಾಥಮಿಕ ಶಾಲೆ ಮಕ್ಕಳು. ಈ ವಿಷಯ ತಿಳಿದ ಅಂಕೋಲದ ಪೊಲೀಸರು ಬಂದು ಬೆತ್ತದಲ್ಲಿ ಚೆನ್ನಾಗಿ ಬಾರಿಸಿದ್ರು. ಸಣ್ಣ ಮಕ್ಕಳು ಅಂತ ಬುದ್ಧಿ ಹೇಳಿ ಮನೆಗೆ ಕಳಿಸಿದ್ರು. ಬಂದಿಲ್ಲ ನೋಡಿ. ಈ ಗುಂಪಿನ ಲೀಡರ್ ಯಾರು ಗೊತ್ತಾ? ಅದೇ ನಮ್ ಗೋಪಾಲ್ ಕೃಷ್ಣ ನರಸಿಂಹ ದೇಸಾಯಿ ಆಗಿದ್ರಂತೆ. ಮುಂದೆ GN ದೇಸಾಯಿ ಅಂದೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಂದೊಳ್ಳೆ ಹೆಸರನ್ನ ತಗೊಂಡವರು. ನಮ್ ಧೀರ ದೇಸಾಯಿ ಅವರು ಆಗಸ್ಟ್ 20, 1920 ಧಾರೇಶ್ವರದಲ್ಲಿ ಜನಿಸಿದ್ರು. ಪ್ರಾಥಮಿಕ ಶಿಕ್ಷಣ ಅಲ್ಲಿ ಮುಗಿಸಿ ಅವಾರ್ಸದಲ್ಲಿ 1928ರಿಂದ 1936 ಇದ್ರು. ನಂತರ ಅವ್ರ ಅಣ್ಣನ ಸಂಗಡ ಸಿರ್ಸಿಗೆ ಬಂದ್ರು. ಸ್ವಾತಂತ್ರ್ಯದ ಬಿಸಿ ರಕ್ತ ನೋಡಿ, ಸುಮ್ಮನೆ ಕೂರೋ ಜಾಯಮಾನ ಅವ್ರದ್ದೆಲ್ಲ. ಸಿರ್ಸಿಗೆ ಬಂದವರು ಸಿರ್ಸಿಯ ಹಿರಿಯರಾದ ತಿಮ್ಮಪ್ಪ ನಾಯ್ಕ್ ಮತ್ತು ವಾಮನ ಅನಂತ್ ಹೊದಿಕೆ ಅವರಲ್ಲಿ ಸ್ವಾತಂತ್ರ್ಯ ಆಂದೋಲನಕ್ಕೆ ಮಾರ್ಗದರ್ಶನ ಪಡೆದ್ರು. ಸ್ವಾತಂತ್ರ್ಯ ತಗೊಳ್ಳೋದು ಮುಖ್ಯ ಗುರಿಯಾಗಿದ್ರು. ಅದಕ್ಕೆ ಪೂರಕವಾದಂತೆ ಖಾದಿ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಆಮೇಲೆ ಕರ ನಿರಾಕರಣೆ ಆಂದೋಲನ, ಇಂಥ ಆಂದೋಲನಕ್ಕೆಲ್ಲ ಒಂದು ಮಿತ್ರರ ಗುಂಪು ಮಾಡಿಕೊಂಡು ಅವ್ರನ್ನೆಲ್ಲ ಸಿರ್ಸಿ ಆಸ್ಪಾಸಿನ ಹಳ್ಳಿಗಳಿಗೆ ಜಾಗೃತಿ ಮೂಡ್ಸಕ್ಕೆ ಅಂತ ಕಳಿಸ್ತಿದ್ರಂತೆ. ಆಮೇಲೆ ವಿದೇಶಿ ಬಟ್ಟೆಗಳನ್ನೆಲ್ಲ ತಗೊಂಡು ಸಂತೆಪೇಟೆ ಮಧ್ಯದಲ್ಲಿ ಅದನ್ನ ಸುಟ್ಟು ಹಾಕ್ತಿದ್ರಂತೆ. ಖಾದಿಯೇ ಸುಖದ ಹಾದಿ ಅಂತ ತಿಳಿಸಿದವ್ರು ಇವರು ನೋಡಿ. ಇವರು ಸದಾ ಖಾದಿ ಬಟ್ಟೆಯನ್ನೇ ಧರಿಸ್ತಿದ್ರಂತೆ ಹಾಗೂ ಶ್ವೇತಧಾರಿಯಾಗಿರ್ತಿದ್ರಂತೆ. ಹೀಗೆ ಎಲ್ರಿಗೂ ಮಾದರಿಯಾಗಿರ್ತಿದ್ರು. ಮುಂದೆ 1942 ಆಗಸ್ಟ್ 9 ಬ್ರಿಟಿಷ್ ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭವಾಯಿತು. ಇದರಿಂದ ಪ್ರಭಾವಗೊಂಡ ದೇಸಾಯಿ ಅವರು ಸಿರ್ಸಿಯ ಬಿಟ್ಗೆ ಬಯಲಿನಲ್ಲಿ ಸರಿಸುಮಾರು 3-4 ಜನ ಸೇರಿಸಿ ಬ್ರಿಟಿಷ್ ವಿರುದ್ಧ ಘೋಷಣೆ ಕೂಗ್ತಾ ಧ್ವಜ ಹಿಡಿದು ಬೀದಿಲೆಲ್ಲ ಸುತ್ತಿದ್ರು. ಆಗ ಚಳುವಳಿ ನೇತೃತ್ವ ವಹಿಸಿದ ದೇಸಾಯಿ ಅವರ ಹಿಡಿದ ಧ್ವಜವನ್ನ ಕಸಿದು ಪೊಲೀಸರು ಬೆತ್ತದಿಂದ ಬಡಿದು ಬಂಧಿಸ್ತಾರಂತೆ. 3 ದಿನದ ನಂತರ ಸಿದ್ದಾಪುರ್ ನ್ಯಾಯಾಲಯಕ್ಕೆ ಹಾಜರುಪಡಿಸುವುದಂತೆ. ಆದ್ರೆ ಆಗ ಸಿರ್ಸಿಲಿನೂ ನ್ಯಾಯಾಲಯ ಇರ್ಲಿಲ್ಲ ನೋಡಿ. ಮಾರ್ಗದಲ್ಲಿ ಹೋಗುವಾಗ ಕಾನ್ಗೋಡ್, ಕಾನ್ಸೂರ್, ತ್ಯಾಗ್ಲೆ ಅಂತ ಊರುಗಳಲ್ಲಿ ಅತಿಯಾದ ಅಭಿಮಾನ ಪ್ರೀತಿಗಳನ್ನ ದೇಸಾಯಿ ಅವರಿಗೆ ತೋರಿಸ್ತಾರೆ. ಮುಂದೆ ನ್ಯಾಯಾಧೀಶರು ಕ್ಷಮೆ ಯಾಚಿಸುವಂತೆ ಕೇಳಿಕೊಂಡಾಗ ಕ್ಷಮೆ ಭಿಕ್ಷೆಗೆ ಒಳಗಾಗಬಾರ್ದು ಅಂತ ಇವ್ರ ನಾಯಕರು ಶ್ರೀಧರ್ ಕಿಣಿ ಅವರು ತಿಳಿಸಿದ್ರು. ಹಾಗಾಗಿ ಇವರಿಗೆ 2 ವರ್ಷ ಜೈಲು, 300 ರೂಪಾಯಿ ದಂಡ ಅಂತ ಹೇಳಿದ್ರಂತೆ. 300 ರೂಪಾಯಿ ದಂಡ ನೀಡಕ್ಕಾಗದೆ ಹೋದ್ರಿಂದ 3 ತಿಂಗಳ ಶಿಕ್ಷೆ ಮುಂದುವರಿಯುತ್ತಂತೆ. ಮುಂಚೆ ಬೆಳಗಾವಿಯ ಸೆರೆಮನೆಯಲ್ಲಿದ್ದವರು ಮುಂದೆ ಅವ್ರನ್ನ ಅಲ್ಲಿ ಸ್ಥಳ ಅಭಾವ ಇರೋದ್ರಿಂದ ಅಹಮದಾಬಾದ್ನಲ್ಲಿರೋ ಸೆರೆಮನೆಗೆ ಹಾಕ್ಲಾಯ್ತಂತೆ. ಇವ್ರ ಜೊತೆಗೆ ಇವ್ರ ಸಹೋದರರಾದ ಕಮಲಾಕರ್ ದೇಸಾಯಿ ಮತ್ತು ಆನಂದ್ ದೇಸಾಯಿ ಅವರು ಕೂಡ ಇದ್ರಂತೆ. ನಂತರ ದಿನಗಳಲ್ಲಿ ಸಿರ್ಸಿಯ ಚನ್ನಪಟ್ಟಣ ಬಜಾರಲ್ಲಿ ಜವಳಿ ವ್ಯಾಪಾರವನ್ನ ಶುರು ಮಾಡ್ಕೋತಾರಂತೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂಟಿಯಾಗಿರದ ಸಮಾಜಮುಖಿ ಹಲವಾರು ಕೆಲಸಗಳನ್ನ ಮಾಡ್ತಾರಂತೆ. ತಾಮ್ರಪತ್ರ ಹಾಗೂ ಸರ್ಕಾರದ ಗೌರವವನ್ನ ಸ್ವತಃ ಇಂದಿರಾ ಗಾಂಧಿ ಅವರೇ ಇವರಿಗೆ ನೀಡಿದ್ರಂತೆ. ಜಿಲ್ಲೆಯ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರನೆಲ್ಲ ಸೇರಿಸಿ ಒಂದ್ ಸಂಘ ಕಟ್ಟಿ ಅದರ ಅಧ್ಯಕ್ಷ ಕೂಡ ಇವರಾಗಿದ್ರಂತೆ. ಮುಂದೆ ಹಲವಾರು ಹಳ್ಳಿಗಳ ಬಡ ಜನರಿಗೆ, ನಿರ್ಗತಿಕ ವಿಧವೆಯರಿಗೆ, ಅಸಹಾಯಕರಿಗೆ ಹಲವಾರು ರೀತಿಯಿಂದ ಸಹಾಯ ಮಾಡಿ ಅವರಿಗೆ ಎಲ್ಲ ರೀತಿ ವಿಧವಾ ವೇತನ, ಇದೇ ರೀತಿ ಸರ್ಕಾರದ ಯೋಜನೆಗಳಿಂದ ಬರುವ ದುಡ್ಡನ್ನೆಲ್ಲ ಸಿಗುವಂತ ದೇಸಾಯಿ ಅವರು ನೋಡ್ಕೊಂಡ್ರಂತೆ. ದೇಸಾಯಿ ಅವರು ಅಕ್ಟೋಬರ್ 3, 2018 ವಿಧಿವಶರಾದ್ರು. ಸರ್ಕಾರದ ಸಕಲ ಗೌರವದಿಂದ ಅಂತ್ಯಕ್ರಿಯೆ ನಡೆಯಿತು. ದೇಸಾಯಿ ಅವರು ದೇವಾಲಯಕ್ಕೆ ಭೇಟಿ ನೀಡಿದ್ದು ಕಮ್ಮಿ ನೋಡಿ. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಬದುಕಿದವರು ನಮ್ಮ ದೇಸಾಯಿ ಅವರು. ಇಂಥವರ ಕತೆಗಳು
ನಮ್ಗೆ ತುಂಬ ಮಾದರಿ ಆಗುತ್ತೆ. ಇನ್ನು ಈ ಥರ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಯೊಂದಿಗೆ ನಾನು ಬರ್ತೀನಿ. ಹೇಳಕ್ ನಾನು ರೆಡಿ, ಕೇಳಕ್ ನೀವು ರೆಡಿ ಅಲ್ವಾ? ಜೈ ಹಿಂದ್. ಜಾಗತಿ